ಈಚೆಗೆ ತುಮಕೂರಿನ ಒಬ್ಬ ಹುಡುಗ 7ನೇ ಕ್ಲಾಸು 8ನೇ ಕ್ಲಾಸಿನ ಹುಡುಗ ಆತ ವಿಪರೀತ ಆನ್ಲೈನ್ ಗೇಮ್ನ ಚಟ ಆತನಿಗೆ ಶುರುವಾಗ್ಬಿಟ್ಟಿತ್ತು. ಈ ಆನ್ಲೈನ್ ಗೇಮ್ ಹೆಂಗ್ ಗೊತ್ತಾ, ಫಸ್ಟ್ ನೀವು ಒಂದು 70 ರೂಪಾಯಿನೋ 80 ರೂಪಾಯಿನೋ ಇನ್ವೆಸ್ಟ್ ಮಾಡಿಬಿಟ್ರೆ ನೀವು ಆರಾಮಾಗಿ ಅದ್ರಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ಬೋದು. ಆದ್ರೆ ನೀವು ಯಾವಾಗ ಆ ಮಕ್ಕಳು ಅದಕ್ಕೆ ಅಡಿಕ್ಷನ್ ಶುರುವಾಗಿಬಿಡ್ತಾರೋ, ಆನ್ಲೈನ್ ಗೇಮ್ ಅನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಶುರು ಮಾಡ್ಬಿಡ್ತಾರೋ, ಆ ಹಂತಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಕ್ಕಳು ಅಲ್ಲಿ 1,000, 2,000, 5,000, 10,000 ಹೋಗ್ತಾ ಹೋಗ್ತಾ 50, 1,00,000 ಅಲ್ಲಿವರೆಗೆ ಇನ್ವೆಸ್ಟ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆ ಮಕ್ಕಳು ನಿಧಾನಕ್ಕೆ ಕಳ್ತನ ಕಲಿತಾರೆ. ಆ ಮಕ್ಕಳು ಅಕ್ಕಪಕ್ಕದವ್ರ ಹತ್ರ ಸಾಲ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ನೆಂಟ್ರ ಹತ್ರ ಎಲ್ಲ ಕೈ ಒಡ್ಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇಂತಹ ಮನಸ್ಥಿತಿ ಶುರುವಾಗ್ಬಿಡುತ್ತೆ. ಆ ಹುಡುಗನಿಗೂ ಹಂಗೆ ಆಗ್ಬಿಟ್ಟಿತ್ತು. ಆ ಹುಡುಗ 8ನೇ ಕ್ಲಾಸ್ ಹುಡುಗ, ಆನ್ಲೈನ್ ಗೇಮ್ ಚಟ ಶುರುವಾಗ್ಬಿಟ್ಟಿತ್ತು. ಸಿಕ್ತವ್ರ ಹತ್ರ ಎಲ್ಲ ಸಾಲ ಮಾಡಿದ್ದ, ನೆಂಟ್ರ ಹತ್ರ, ಅವ್ರ ಹತ್ರ, ಎಲ್ಲರ ಹತ್ರ. ಮನೇಲಿ ಇದ್ದಿದ್ದ ತಾಯಿ ಮಾತ್ರ, ಯಾವುದೋ ಕಾರಣಕ್ಕಾಗಿ ತಂದೆ ಜೊತೆಗೆ ಇರ್ಲಿಲ್ಲ. ತಾಯಿ ಏನ್ ಮಾಡ್ಬಿಡ್ತಾರೆ, ಅಜ್ಜಿ ಮನೆಗೆ ಹೋದ್ರೆ ಮಗ ಚೆನ್ನಾಗಿರ್ತಾನೆ ಅಂತೇಳಿ ಬೆಂಗಳೂರಿನ ಹೊರವಲಯದ ಒಂದು ಕಡೆ ಅಜ್ಜಿ ಮನೆಗೆ ಅಂತ ಕಳಿಸ್ಕೊಡ್ತಾರೆ. ಅಲ್ಲಿ ಮಾವನ ಹತ್ರನೂ ಕೂಡ ವಿಪರೀತವಾಗಿ ಪೀಡಿಸ್ತಾ ಇರ್ತಾನ ಆತ. ಮಾವ ನಂಗೆ ದುಡ್ಡು ಕೊಡು, ಮಾವ ನಂಗೆ ದುಡ್ಡು ಕೊಡು ಅಂತ ಹೇಳಿ. ಮಾವ 1 ಸತಿ ಕೊಟ್ರು, 2 ಸತಿ ಕೊಟ್ರು, 3 ಸತಿ ಕೊಟ್ರು, ಆಮೇಲೆ ಕೊಡೋದು ಬಿಟ್ಬಿಟ್ರು. ಆ ಹುಡುಗ ಏನ್ ಮಾಡ್ಬಿಟ್ಟ ಅಂದ್ರೆ ಮಾವನ್ನ ಪಾಕೆಟ್ ಇಂದ ದುಡ್ಡು ಕದಿಯೋಕೆ ಶುರು ಮಾಡ್ಕೊಂಡ್ಬಿಟ್ಟ. ಮಾವಂಗ್ ವಿಪರೀತ ಸಿಟ್ಟು ಬಂದ್ಬಿಡ್ತು. ನಾನೇನು ಬದಲಾಯಿಸ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ರೆ ಇವ್ ನನ್ನ ಜೇಬಲ್ಲೇ ಕದಿಯೋಕೆ ಶುರು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅವ್ರು ಅದೇ ಸಿಟ್ಟಲ್ಲಿ ಏನ್ ಮಾಡ್ಬಿಟ್ರು ಅಂತ ತೆಗೆದು ಆತನಿಗೆ ಒಂದು ಹೊಡೆದು ಬಿಟ್ರು. ಆತ ಸತ್ತೇ ಹೋಗ್ಬಿಟ್ಟ. ಮಾವ ತಪ್ಸ್ಕೊಂಡು ಓಡೋಗ್ಬಿಟ್ರು. ಪೊಲೀಸರು ಬರ್ತಾರೆ ಅಂತ ಹೇಳಿ ತಪ್ಸ್ಕೊಂಡು ಎಲ್ಲೆಲ್ಲೋ ಓಡೋಗ್ಬಿಟ್ರು. 2 ದಿನ ಆದ್ಮೇಲೆ ಅವರೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆದ್ರು. ಅದಾದ ನಂತರ ಆ ಹುಡುಗ ಸತ್ತೋಗಿದ್ನಲ್ಲ, ಆ ಹುಡುಗನ ತಾಯಿಯೇ ಅಂದ್ರೆ ಈ ಕೊಲೆ ಮಾಡಿದ್ನಲ್ಲ ವ್ಯಕ್ತಿ, ಆ ವ್ಯಕ್ತಿಯ ತಂಗಿಯೇ ಬೇಲ್ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅವ್ರು ಜೈಲಿಂದ ಹೊರಗಡೆ ಬರ್ತಾರೆ. ಆದ್ರೆ ಇಡೀ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಿರುತ್ತೆ ಅಂದ್ರೆ, ಮಾವಂಗೆ ನನ್ನ ಅಳಿಯನನ್ನ ಕೊಂದು ಬಿಟ್ನಲ್ಲ ಅನ್ನುವಂಥ ಸಂಕಟ, ಅಮ್ಮನಿಗೆ ಮಗನನ್ನ ಕಳ್ಕೊಂಡಲ್ಲ ಅನ್ನುವಂಥ ಸಂಕಟ, ಅಜ್ಜಿಗೆ ಮೊಮ್ಮಗನನ್ನ ಕಳ್ಕೊಂಡಲ್ಲ ಅನ್ನುವಂಥ ಸಂಕಟ, ಮತ್ತೊಬ್ರು ಚಿಕ್ಕಮ್ಮ ಇರ್ತಾರೆ. ಈ ರೀತಿಯಾಗಿ ಮನೆಯಲ್ಲಿ ಒಟ್ಟು 4 ಜನ ಅವರು ತೀರ್ಥಯಾತ್ರೆಗೆ ಅಂತೇಳಿ ಹೊರಟೋಗ್ಬಿಡ್ತಾರೆ. ಬಿಹಾರದ ಒಂದು ಪ್ರಸಿದ್ಧವಾಗಿರುವಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ಲಾಡ್ಜ್ ಮಾಡಿಕೊಂಡು 4 ಜನ ಆತ್ಮಹತ್ಯೆಗೆ ಶರಣಾಗಿಬಿಡ್ತಾರೆ. ಒಂದು ಆನ್ಲೈನ್ ಗೇಮಿನ ಚಟ, ಒಬ್ಬ ಬಾಲಕನ ಚಟ ಇಡೀ ಕುಟುಂಬವನ್ನ ಸರ್ವನಾಶ ಮಾಡುತ್ತೆ. ಆ ಕಾರಣಕ್ಕಾಗಿ ಹೇಳ್ತಿರೋದು, ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಇದು AI ಕಾಲ, ಇದು ಡಿಜಿಟಲ್ ಕಾಲ. ಕಾಲ ಬದಲಾಗ್ತಾ ಇದೆ. ಮಕ್ಕಳು ಕಲಿಬೇಕು, ಹೌದು, ಫೋನಲ್ಲಿ. ಹಾಗಂತೇಳಿ ಮಕ್ಕಳು ಇಂಥದಕ್ಕೆ ಏನಾದರೂ ಅಡಿಕ್ಷನ್ ಶುರುವಾಯಿತು ಅಂತಾದ್ರೆ ಆ ಕಡೆ ಹೋದಂತ ಮಕ್ಕಳನ್ನ ನೀವು ಯಾವ ಕಾರಣಕ್ಕೂ ಈ ಕಡೆ ಎಳ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮಕ್ಕಳು ವಿಪರೀತ ಒಂಟಿಯಾಗಿದ್ದಾರೆ, ಮಕ್ಕಳು ಬೇಸರದಲ್ಲಿದ್ದಾರೆ, ಒಂಥರ ಏಕಾಂಗಿಯಾಗಿ ಇರೋದಕ್ಕೆ ಬಯಸ್ತಾ ಇದ್ದಾರೆ, ಯಾಕೋ ಒಂದು ರೀತಿಯಲ್ಲಿ ಸಂಕಟದಲ್ಲಿದ್ದಾರೆ ಅಂದಾಗ ದಯವಿಟ್ಟು ಮಕ್ಕಳನ್ನ ಗಮನಿಸಿ, ಪ್ರೀತಿಯಿಂದ ಅವ್ರನ್ನ ವಿಚಾರಿಸಿ, ಏನಾಗ್ತಾ ಇದೆ ನಿನಗೆ, ನೀನೇನಾದ್ರು ಬೇರೆ ಕಡೆಗೆ ಹೋಗ್ತಾ ಇದೀಯಾ ಅಂತ ಹೇಳಿ. ನಾವೇನಾಗುತ್ತೆ ಅಂದ್ರೆ ಕೆಲಸದ ಒತ್ತಡದಲ್ಲಿ ಅದು ಇದು ಅಂತ ಹೇಳಿ ಇಂಥದ್ರ ಕಡೆ ಗಮನನೇ ಕೊಡೋದಿಲ್ಲ. ಆದ್ರೆ ಮಕ್ಕಳು ಒಂದ್ಸರ್ತಿ ಕೈ ತಪ್ಪು ಹೋದ್ಮೇಲೆ ನಾವು ಮಕ್ಕಳನ್ನ ನಮ್ಮ ದಾರಿಗೆ ತಗೊಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ.